ದಿಲ್ಲಿಯಲ್ಲಿ ಈಗ ಶೀಶ್ ಮಹಲ್ ವರ್ಸಸ್ ರಾಜ್ ಮಹಲ್ ಶುರುವಾಗಿದೆ. ದಿಲ್ಲಿಯಲ್ಲಿ ಎಎಪಿ ವಿರುದ್ಧ ಬಿಜೆಪಿ ಮತ್ತೆ ಪ್ರಯೋಗಿಸುವ ಅಸ್ತ್ರ ಅಂತಂದ್ರೆ ಸಿಎಂ ನಿವಾಸ ಶೀಶ್ ಮಹಲ್ ಕುರಿತ ಟೀಕೆ. ಇದೀಗ ದೆಹಲಿ ವಿಧಾನಸಭೆ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿರುವಾಗಲೇ ಶೀಶ್ ಮಹಲ್ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಸರ್ಕಾರಿ ಬಂಗಲೆಯಾಗಿರುವ ಶೀಶ್ ಮಹಲ್ ಅನ್ನೇ ಬಿಜೆಪಿ ಈಗ ಚುನಾವಣಾ ವಿಷಯವಾಗಿಸ್ತಾ ಇದೆ. ಶೀಶ್ ಮಹಲ್ ವಿವಾದದ ಮೂಲಕವೇ ಎಎಪಿಯನ್ನ ಕಟ್ ಹಾಕೋದಕ್ಕೆ ಬಿಜೆಪಿ ತಯಾರಾಗಿದೆ. ಭಾನುವಾರ ದೆಹಲಿಯ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡುವ ವೇಳೆನೂ ಪ್ರಧಾನಿ ಮೋದಿ ಮತ್ತೆ ಶೀಶ್ ಮಹಲ್ ಉಲ್ಲೇಖಿಸಿ ಕೇಜ್ರಿವಾಲ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪತ್ರಿಕಾ ವರದಿಯೊಂದನ್ನು ಉಲ್ಲೇಖಿಸಿ ಮಾತನಾಡಿದ ಅವರು, ದೆಹಲಿ ಸಿಎಂ ನಿವಾಸದ ನವೀಕರಣ ವೆಚ್ಚ 3 ಪಟ್ಟು ಹೆಚ್ಚಾಗಿದೆ. ಅದರಲ್ಲೂ ದೆಹಲಿ ಕೋವಿಡ್ ವಿರುದ್ಧ ಹೋರಾಡ್ತಿರುವ ಸಂದರ್ಭದಲ್ಲಿ ಶೀಶ್ ಮಹಲ್ ನವೀಕರಣ ಕಾರ್ಯ ನಡೆದಿದೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಕೂಡ ಶೀಶ್ ಮಹಲ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ್ರು. ಕಳೆದ ವರ್ಷ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಹೊರಬಂದಿರುವ ಅನೇಕ ಲೆಕ್ಕ ಪರಿಶೋಧನಾ ವರದಿಗಳನ್ನ ಆಪ್ ವಿಧಾನಸಭೆಯಲ್ಲಿ ಮಂಡಿಸಿಲ್ಲ. ಆಪ್ ಅದನ್ನ ಉದ್ದೇಶಪೂರ್ವಕವಾಗಿ ತಡೀತಿದೆ ಅಂತ ಕಿಡಿಕಾರಿದ್ರು. ಸರ್ಕಾರಿ ನಿವಾಸಗಳ ಮೇಲಿನ ಅದ್ಧೂರಿ ಖರ್ಚು ಆರೋಪದ ಮೇಲೆ ಎಎಪಿ ಮತ್ತು ಬಿಜೆಪಿ ನಡುವೆ ತೀವ್ರ ವಾಗ್ವಾದ ನಡೀತಿದೆ. ರಾಜ್ ಮಹಲ್ ಮತ್ತು ಶೀಶ್ ಮಹಲ್ ಕುರಿತಾಗಿ ಆರೋಪ ಪ್ರತ್ಯಾರೋಪಗಳು ಜೋರಾಗಿವೆ. ಶೀಶ್ ಮಹಲ್ ಕುರಿತ ಬಿಜೆಪಿ ಆರೋಪಕ್ಕೆ ಪ್ರತಿಯಾಗಿ ಎಎಪಿ ಪ್ರಧಾನಿ ನಿವಾಸವನ್ನ 2,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಅಂತ ಆರೋಪಿಸಿದೆ. ಅದು ಪ್ರಧಾನಿ ನಿವಾಸವನ್ನ ರಾಜಮಹಲ್ ಅಂತ ವ್ಯಂಗ್ಯವಾಗಿ ಉಲ್ಲೇಖಿಸ್ತಾ ಇದೆ. ಕಳೆದ ವರ್ಷ ಮುಖ್ಯಮಂತ್ರಿಯಾಗಿದ್ದಾಗ ಅರವಿಂದ್ ಕೇಜ್ರಿವಾಲ್ ಅಧಿಕೃತ ಬಂಗಲೆ ನವೀಕರಣಕ್ಕಾಗಿ ಅದ್ಧೂರಿಯಾಗಿ ಖರ್ಚು ಮಾಡಿದ್ದಾರೆ ಅನ್ನೋ ಬಿಜೆಪಿ ಆರೋಪಕ್ಕೆ ಪ್ರತಿಯಾಗಿ ಎಎಪಿ ಈ ಆರೋಪವನ್ನ ಮಾಡತೊಡಗಿದೆ. ಹೀಗಾಗಿ ಶೀಶ್ ಮಹಲ್ ವರ್ಸಸ್ ರಾಜ್ ಮಹಲ್ ಗದ್ದಲ ಜೋರಾಗ್ತಾ ಇದೆ. ಮೋದಿಯವರ ರಾಜ್ ಮಹಲ್ ಅನ್ನ ಸಾರ್ವಜನಿಕರಿಗೆ ತೋರಿಸಬೇಕು ಅಂತ ಎಎಪಿ ತನ್ನ ಎಕ್ಸ್ ಹ್ಯಾಂಡಲ್ ನಲ್ಲಿ ಪ್ರಧಾನಿ ಮೋದಿಯವರ ಪೋಸ್ಟರ್ ನೊಂದಿಗೆ ಒತ್ತಾಯಿಸಿದೆ. ಈ ರಾಜ್ ಮಹಲ್ ಅನ್ನ 2,700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. 300 ಕೋಟಿ ರೂಪಾಯಿ ಮೌಲ್ಯದ ಕಾರ್ಪೆಟ್ಗಳು ಮತ್ತು 200 ಕೋಟಿ ರೂಪಾಯಿ ಮೌಲ್ಯದ ಗೊಂಚಲು ದೀಪಗಳನ್ನ ಹೊಂದಿದೆ ಅಂತ ಎಎಪಿ ಆರೋಪಿಸಿದೆ. ಹೀಗೆ ಫೆಬ್ರವರಿ 5ರಂದು ನಡೆಯಲಿರುವ ದೆಹಲಿ ವಿಧಾನಸಭೆ ಚುನಾವಣೆಗೆ ಮುನ್ನ ಶೀಶ್ ಮಹಲ್ ವರ್ಸಸ್ ರಾಜ್ ಮಹಲ್ ಕದನ ಬಿಸಿ ಏರ್ತಾ ಇದೆ. ಬುಧವಾರ ಎಎಪಿ ನಾಯಕರಾದ ಸಂಜಯ್ ಸಿಂಗ್ ಮತ್ತು ಸೌರವ್ ಭಾರದ್ವಾಜ್ ಅವರು ಬಿಜೆಪಿ ಆರೋಪಗಳಿಗೆ ಪ್ರತಿಯಾಗಿ ಶೀಶ್ ಮಹಲ್ ಅನ್ನ ತೋರಿಸೋಕೆ ಮೀಡಿಯಾಗಳನ್ನ ಆಹ್ವಾನಿಸಿದ್ರು. ಆದರೆ ದೆಹಲಿ ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸಕ್ಕೆ ಪ್ರವೇಶಿಸದಂತೆ ಅವರನ್ನ ತಡೆಯಲಾಯಿತು ಅಂತ ವರದಿಯಾಗಿದೆ. ಬಂಗಲೆಯ ನವೀಕರಣದಲ್ಲಿ ಅಕ್ರಮಗಳು ನಡೆದಿದೆ ಮತ್ತು ಅದರಲ್ಲಿ ದುಬಾರಿ ಫಿಟ್ಟಿಂಗ್ಗಳು ಮತ್ತು ಗೃಹೋಪಯೋಗಿ ವಸ್ತುಗಳು ಇದ್ವು ಅನ್ನೋದು ವಿವಾದವನ್ನ ಹುಟ್ಟುಹಾಕಿದೆ. ಕೇಜ್ರಿವಾಲ್ ಬಂಗಲೆಯನ್ನ ಖಾಲಿ ಮಾಡಿದ ನಂತರ ಚಿನ್ನದ ಕಮೋಡ್ ಸೇರಿದಂತೆ ಅಮೂಲ್ಯ ವಸ್ತುಗಳು ಕಾಣೆಯಾಗಿದೆ ಅಂತ ಬಿಜೆಪಿ ದೆಹಲಿ ಘಟಕದ ಮುಖ್ಯಸ್ಥ ವೀರೇಂದ್ರ ಸಚ್ದೇವ್ ಆರೋಪಿಸಿದ್ದಾರೆ. ಬಿಜೆಪಿ ಆರೋಪಿಸಿರುವ ಗೋಲ್ಡನ್ ಕಮೋಡ್, ಈಜುಕೊಳ ಮತ್ತು ಮಿನಿ ಬಾರ್ಗಳನ್ನ ಶೀಶ್ ಮಹಲ್ ಒಳಗೆ ಮೀಡಿಯಾಗಳ ಎದುರಲ್ಲೇ ಹುಡುಕೋದಾಗಿ ಈ ಇಬ್ಬರು ಎಎಪಿ ನಾಯಕರು ಘೋಷಿಸಿದ್ರು. ಅವರನ್ನ ತಡೆದಿದ್ದಕ್ಕಾಗಿ ಬಂಗಲೆಯ ಹೊರಗೆ ಇಬ್ಬರೂ ನಾಯಕರು ಧರಣಿ ನಡೆಸಿದ್ರು. ಬಿಜೆಪಿಯ ಸುಳ್ಳುಗಳು ಮತ್ತು ಅಪಪ್ರಚಾರ ಇಂದು ಬಹಿರಂಗಗೊಂಡಿದೆ. ತಿಂಗಳುಗಳಿಂದ ಬಿಜೆಪಿ ನಾಯಕರು ಮುಖ್ಯಮಂತ್ರಿ ನಿವಾಸದಲ್ಲಿ ಚಿನ್ನದ ಶೌಚಾಲಯ, ಈಜುಕೊಳ ಮತ್ತು ಮಿನಿ ಬಾರ್ ಇದೆ ಅಂತ ಕೂಗಾಡ್ತಿದ್ದಾರೆ. ಇಂದು ನಾನು ಮಾಧ್ಯಮದವರನ್ನ ಇಲ್ಲಿಗೆ ಕರೆದೆ, ಆದರೆ ಬಿಜೆಪಿಯವರು ಇಲ್ಲಿ ಜಲಫಿರಂಗಿ ಮತ್ತು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ನಾವೇನು ಭಯೋತ್ಪಾದಕರ ಅಂತ ಸಂಜಯ್ ಸಿಂಗ್ ಕೇಳಿದ್ರು. कितने का बना और किसके घर में स्विमिंग पूल है और किसके घर में सोने का टॉयलेट है, कंक्लूड करने के लिए आज हम लोग मुख्यमंत्री के आधिकारिक निवास पर भारत के प्रधानमंत्री के आधिकारिक निवास पे आए और कल माननीय संजय सिंह ने भारतीय जनता पार्टी को चुनौती देके कहा था, भैया मुख्यमंत्री निवास दर्शन सारे देश को। ಪ್ರತಿದಿನ ಬಿಜೆಪಿ ವಿಡಿಯೋಗಳು ಮತ್ತು ಫೋಟೋಗಳನ್ನ ಬಿಡುಗಡೆ ಮಾಡ್ತಿತ್ತು. ಈಗ ನಾವು ನಿವಾಸಕ್ಕೆ ಭೇಟಿ ನೀಡೋಕೆ ಮಾಧ್ಯಮಗಳೊಂದಿಗೆ ಬಂದಿದ್ದೀವಿ, ಆದರೆ ನಮಗೆ ಒಳಗೆ ಪ್ರವೇಶಿಸೋಕೆ ಅವಕಾಶ ನೀಡ್ತಿಲ್ಲ. ನಮ್ಮ ಪ್ರವೇಶವನ್ನ ತಡೆಯೋಕೆ 3 ಹಂತಗಳ ಬ್ಯಾರಿಕೇಡ್ಗಳನ್ನ ಹಾಕಲಾಗಿದೆ. ಅವರು ನಮಗೆ ಅವಕಾಶ ನೀಡಿದ್ರೆ ಸತ್ಯ ಬಹಿರಂಗಗೊಳ್ತಾ ಇತ್ತು. ಚಿನ್ನದ ಶೌಚಾಲಯಗಳು ಮತ್ತು ಈಜುಕೊಳ ಎಲ್ಲಿದೆ ಅಂತ ನಾವು ನೋಡೋಕೆ ಬಯಸಿದ್ವಿ ಅಂತ ಸೌರವ್ ಭಾರದ್ವಾಜ್ ಹೇಳಿದ್ರು. ನಮ್ಮನ್ನ ತಡೆಯೋಕೆ ನಿಮ್ಗೆ ಯಾರು ಸೂಚನೆ ನೀಡಿದ್ದಾರೆ? ನಾನೊಬ್ಬ ಸಚಿವ ಮತ್ತು ನಾನು ಪರಿಶೀಲನೆಗಾಗಿ ಇಲ್ಲಿದ್ದೇನೆ. ನೀವು ನನ್ನನ್ನ ಹೇಗೆ ತಡಿಬಹುದು ಮತ್ತು ಯಾರ ಆದೇಶದ ಮೇರೆಗೆ? ಲೆಫ್ಟಿನೆಂಟ್ ಗವರ್ನರ್ ಅವರಿಂದ ನಿಮಗೆ ನಿರ್ದೇಶನಗಳು ಬಂದಿದ್ಯಾ ಅಂತ ಭಾರದ್ವಾಜ್ ಅಧಿಕಾರಿಯೊಬ್ಬರನ್ನ ಕೇಳಿದ್ರು ಅಂತ ವರದಿಯಾಗಿದೆ. ಪ್ರಧಾನಿ ನಿವಾಸವನ್ನ ಸಾರ್ವಜನಿಕರಿಗೆ ತೋರಿಸಲಾಗತ್ತಾ ಅಂತಾನೂ ಕೂಡ ಇಬ್ಬರೂ ನಾಯಕರು ಸವಾಲ್ ಹಾಕಿದ್ದಾರೆ. ಈ ನಡುವೆ ಶೀಶ್ ಮಹಲ್ಗೆ ಬಳಕೆ ಮಾಡಲಾದ ಅಂದಾಜು ವೆಚ್ಚದ ವರದಿಗಳು ಬಹಿರಂಗಗೊಂಡಿದೆ. ಅರವಿಂದ್ ಕೇಜ್ರಿವಾಲ್ ಸಿಎಂ ಆಗಿದ್ದ ಅವಧಿಯಲ್ಲಿ ಶೀಶ್ ಮಹಲ್ ಅನ್ನ 3 ಬಾರಿ ನವೀಕರಣಗೊಳಿಸಿದ್ದಾರೆ. ಇದರಿಂದ ಒಟ್ಟು 33.66 ಕೋಟಿ ರೂಪಾಯಿ ಖರ್ಚಾಗಿದೆ ಎನ್ನಲಾಗಿದೆ. ಶೀಶ್ ಮಹಲ್ ಆವರಣದ 6 ಫ್ಲಾಗ್ ಸ್ಟಾಪ್ ರಸ್ತೆ, ಕಚೇರಿ ಮತ್ತು ಆವರಣದ ನವೀಕರಣದಿಂದ ಒಟ್ಟು ವೆಚ್ಚ ದುಬಾರಿಯಾಗಿದೆ. ಶೀಶ್ ಮಹಲ್ ಪ್ರಾಥಮಿಕ ವೆಚ್ಚ 7.91 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿತ್ತು. 2020ರಲ್ಲಿ 8.62 ಕೋಟಿ ರೂಪಾಯಿಗಳನ್ನು ನೀಡಲಾಯಿತು.
2022ರಲ್ಲಿ ಲೋಕೋಪಯೋಗಿ ಇಲಾಖೆ ಕಾಮಗಾರಿಯನ್ನ ಪೂರ್ಣಗೊಳಿಸಿದಾಗ ಒಟ್ಟು ವೆಚ್ಚ 33.66 ಕೋಟಿ ರೂಪಾಯಿಯನ್ನ ತಲುಪಿತ್ತು. ಅಂದಿನ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಗಿರೀಶ್ ಚಂದ್ರ ಮುರ್ಮು ಅವರ ವರದಿಯಲ್ಲಿ ಈ ಅಂಶಗಳನ್ನು ದಾಖಲಿಸಿದ್ದಾರೆ. ಮುರ್ಮು ಅವರು 2024ರ ನವೆಂಬರ್ 20ರಂದು ಅಧಿಕಾರ ತ್ಯಜಿಸುವ ಒಂದು ವಾರದ ಮೊದಲು ಈ ವರದಿಗೆ ಸಹಿ ಹಾಕಿದ್ರು ಅಂತ ಮೂಲಗಳು ತಿಳಿಸಿರುವುದಾಗಿ ವರದಿಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.